ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ಕ್ಷಣದ ವಿಡಿಯೋದಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿ ಇದೆ. ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ವೆಯ್ಟ್ ಮಾಡ್ತಾ ಇರೋರು ಮತ್ತು 10ನೇ ಕಂತಿನ ಹಣ ಈಗ ಆಲ್ರೆಡಿ ನಿಮಗೆ ವಿತ್ ಲೈವ್ ಪ್ರೂಫ್ ಕೂಡ ತೋರಿಸಿದ್ದೀನಿ. 10ನೇ ಕಂತಿನ ಹಣ ಈಗ 60% ಜನರಿಗೆ ಬಿಡುಗಡೆ ಆಗಿದೆ. ಇನ್ನೂ ಕೂಡ 40% ಜನರಿಗೆ ಬರೋದು ಬಾಕಿ ಇದೆ. 8, 9ನೇ ಕಂತಿನ ಹಣ ಬಿಡುಗಡೆ ಆಗೋರಿಗೆ ಒಂದು ಹೊಸ ಅಪ್ಡೇಟ್ ಇದೆ, ಗುಡ್ ನ್ಯೂಸ್ ಅಂತಾನೆ ಇದೆ. ಆಮೇಲೆ ಬರ ಪರಿಹಾರದ ಹಣದ ಬಗ್ಗೆನೂ ಕೂಡ ಸಖತ್ ಭರ್ಜರಿ ಗುಡ್ ನ್ಯೂಸ್ ಇದೆ. ಏನೀಗ ಅಧಿಕೃತ ಮಾಹಿತಿ ಕೂಡ ಸರ್ಕಾರದಿಂದ ಬಂದಿದೆ. ಅದರ ಜೊತೆಯಲ್ಲಿ ಒಂದು ಜಾಗರೂಕತೆಯನ್ನು ಕೂಡ ನೀವು ವಹಿಸಬೇಕು. ಗೃಹಲಕ್ಷ್ಮಿ ಯೋಜನೆ ಹಣ ತೆಗೆದುಕೊಳ್ತಾ ಇರೋರು ಈ ತಪ್ಪನ್ನು ಮಾಡಿದರೆ ನಿಮಗೆ ಹಣ ಕಳ್ಕೋಬೇಕಾಗುತ್ತೆ. ಇವೆಲ್ಲದರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದಾರೆ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡಿ, ಓಕೆನಾ? ಕೇವಲ 3 ನಿಮಿಷ ಅಷ್ಟೇ. ಈಗ ಮೊದಲನೇದಾಗಿ ಹೇಳಬೇಕು ಅಂದರೆ ನಿಮಗೆ ಈಗ 9ನೇ ಕಂತು ಇನ್ನೂ ಬಂದಿಲ್ಲ ಅಥವಾ 8ನೇ ಕಂತು ಇನ್ನೂ ಬಂದಿಲ್ಲ ಅಂದರೆ ನಿಮಗೆ ಯಾರಾದರೂ ಫೋನ್ ಮಾಡಿ, ಅಪರಿಚಿತರು ಫೋನ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟು, ಫೋನ್ ನಂಬರು ಅಥವಾ ನಿಮ್ಮ ATM ಕಾರ್ಡ್ ಡೀಟೇಲ್ಸ್ ಅನ್ನ ಕೇಳ್ತಾ ಇದ್ದಾರೆ ಅಂದರೆ ದಯವಿಟ್ಟು ಶೇರ್ ಮಾಡಕ್ ಹೋಗಬೇಡಿ. ಯಾಕೆಂದ್ರೆ ಈಗ ಆಲ್ರೆಡಿ ಸಾಕಷ್ಟು ಪ್ರಕರಣಗಳು ಇದಕ್ಕೆ ಸಂಬಂಧಪಟ್ಟಂಗೆ ಬರ್ತಾ ಇದ್ದಾವೆ, ಫ್ರಾಡ್ಗಳಾಗಿದೆ ಅಂತ. ಆದಷ್ಟು ನೀವು ಯಾವುದೇ ಅಪರಿಚಿತ ವ್ಯಕ್ತಿಗೆ ಈ ತರ ಡೀಟೇಲ್ಸ್ ಅನ್ನ ಕೊಡೋಕೆ ಹೋಗಬೇಡಿ, ಓಕೆನಾ? ಆಮೇಲೆ AEPS ಮುಖಾಂತರ ಕೂಡ ನಿಮಗೆ ಹಣ ತೆಗಿಬೇಕಾದ್ರೆ ನಿಮಗೆ ಗುರುತು ಪರಿಚಯ ಇರೋರ ಹತ್ರ ಮಾತ್ರ ಹಣ ತೆಗೀರಿ. ಮಿನಿ ATM ಅಥವಾ ಮೈಕ್ರೋ ATMಗಳಲ್ಲಿ ನೀವು ಹಣ ನಿಮ್ಮ ತಮ್ಮ ಇಂಪ್ರೆಷನ್ ಕೊಟ್ಟು ಆಧಾರ್ ಡೀಟೇಲ್ಸ್ ಅನ್ನು ಎಂಟರ್ ಮಾಡಿ ಹಣ ತೆಗಿತೀರಲ್ಲ, ಊರಲ್ಲೇ ಗೊತ್ತಿರೋರ ಹತ್ರ ಮಾತ್ರ ನೀವು ತೆಗಿಬೇಕು, ಓಕೆನಾ? ಇನ್ನು 10ನೇ ಕಂತು ನಿಮಗೆ ಬಂದಿಲ್ಲ ಅಂದರೆ ಇನ್ನೂ 40% ಜನರಿಗೆ ಬರೋದು ಬಾಕಿ ಇದೆ. 60% ಜನರಿಗೆ ಬಂದಿದೆ. ಇನ್ನು ನಿಮಗೆ 8, 9 ಕಂತು ಬಂದಿಲ್ಲ ಅಂದರೆ ಈಗ ಒಂದು ದಿನಕ್ಕೆ 15ರಿಂದ 20 ಲಕ್ಷ ಜನರಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದೊಂದು ಹೊಸ ಬದಲಾವಣೆ ಅಂತಾನೆ ಹೇಳ್ಬೋದು. 8, 9 ಅಥವಾ 10ನೇ ಕಂತಿನಲ್ಲೂ ಕೂಡ ಇದೇ ರೀತಿ ಆಗಿದೆ. 5-6 ದಿನಗಳಲ್ಲಿ 80-85% ಜನರಿಗೆ ಹಣ ಬಿಡುಗಡೆ ಆಗ್ತಾ ಇದೆ, ಓಕೆನಾ? ಇನ್ನು ನಾಳೆನೂ ಕೂಡ ಬಿಡುಗಡೆ ಆಗುತ್ತೆ. ದಯವಿಟ್ಟು ಯಾರ್ಯಾರಿಗೆ ಜಮಾ ಆಗಿದ್ದೀರಾ ಎಲ್ಲ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲೂ ಕೂಡ ತಿಳಿಸ್ತಾ ಇರಿ ಯಾವ ಡಿಸ್ಟಿಕ್ ಯಾವ ಡೇಟಿಗೆ ಜಮಾ ಆಗಿದೆ ಅಂತ, ಓಕೆನಾ? ಇವತ್ತು ಕೂಡ ಸಾಕಷ್ಟು ಜನರಿಗೆ ಜಮಾ ಆಗಿದೆ. ಬೆಳಗ್ಗೆ ಮಾಡಿರೋ ವಿಡಿಯೋದಲ್ಲೂ ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸಿದ್ರಿ, ಓಕೆನಾ? ಈಗ ಬರ ಪರಿಹಾರದ ಹಣದ ಬಗ್ಗೆ ಮಾತಾಡಬೇಕು ಅಂದರೆ ಈಗ ಆಲ್ರೆಡಿ ಇವತ್ತಿನ ಒಂದು ಪೇಪರ್ ನ್ಯೂಸ್ ಏನಿದೆ ಅದು ನಿಮಗೆ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ನಿಮಗೆ ಬರ ಪರಿಹಾರದ ಹಣವನ್ನು ಈಗ 3 ವರ್ಗದಲ್ಲಿ ಬಿಡುಗಡೆ ಮಾಡ್ತಾರೆ. ಮ್ಯಾಕ್ಸಿಮಮ್ 2 ಹೆಕ್ಟೇರ್ವರೆಗೂ ಕೂಡ ಬರ ಪರಿಹಾರದ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಮಳೆ ಆಧಾರಿತ ಭೂಮಿ ಆದರೆ 8,500 ರೂಪಾಯಿ ಪ್ರತಿ ಹೆಕ್ಟೇರಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಅಥವಾ ಇನ್ನು ನೀರಾವರಿ ಭೂಮಿ ಏನಾದರೂ ಬರ ಪರಿಹಾರದ ಹಣವನ್ನು ನೀರಾವರಿ ಭೂಮಿಗೆ ಅಂತ ಬಿಡುಗಡೆ ಮಾಡ್ತಾ ಇದ್ದರೆ 8,500ದಿಂದ 17,000ವರೆಗೂ 17,000 ಪ್ರತಿ ಹೆಕ್ಟೇರ್ಗೆ 17,000 ರೂಪಾಯಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಯಾರಿಗೆ ನೀರಾವರಿ ಪ್ರದೇಶದಲ್ಲಿರುವ ಭೂಮಿ ಹೊಂದಿರೋರಿಗೆ, ಓಕೆನಾ? ಆಮೇಲೆ ಇನ್ನು ಬಹುವಾರ್ಷಿಕ ಬೆಳೆಯನ್ನು ಬೆಳೀತಾ ಇರೋರಿಗೆ ಮ್ಯಾಕ್ಸಿಮಮ್ ಪ್ರತಿ ಹೆಕ್ಟೇರ್ಗೆ 22,500 ರೂಪಾಯಿವರೆಗೂ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ, ಓಕೆನಾ? ಇವತ್ತಿನ ಅಪ್ಡೇಟು. ನಿಮಗೆ ಇದು ಬರ ಪರಿಹಾರದ ಹಣ ಬರಬೇಕು ಅಂದರೆ ನಿಮಗೆ ಫ್ರೂಟ್ಸ್ ID ಕ್ರಿಯೇಟ್ ಆಗಿರಬೇಕು. ಆಮೇಲೆ ನಿಮಗೆ ಆಧಾರ್ ಸೀಡಿಂಗ್ ಕಡ್ಡಾಯವಾಗಿ ಆಗಿರಬೇಕು, ಓಕೆ? ಅನ್ನಭಾಗ್ಯ ಹಣ ಮತ್ತು ಗೃಹಲಕ್ಷ್ಮಿ ಹಣ ಯಾವ ರೀತಿ ಬಿಡುಗಡೆ ಆಗ್ತಿತ್ತು ಅದೇ ರೀತಿ ನಿಮ್ಮ ಬ್ಯಾಂಕಿಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ನಿಮ್ಮ ಬ್ಯಾಂಕಿಗೆ ಆಧಾರ್ ಲಿಂಕ್ ಆಗಿರುವ ಬ್ಯಾಂಕ್ ಅಕೌಂಟಿಗೆ ಹಣ ಜಮಾ ಆಗೋದ್ರಿಂದ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ ಕಡ್ಡಾಯವಾಗಿ ಮಾಡಿರಬೇಕಾಗುತ್ತೆ. ಅದರ ಜೊತೆಯಲ್ಲಿ ಪಹಣಿ ಮತ್ತು ಆಧಾರ್ ಲಿಂಕ್ ಕೂಡ ಆಗಿರಬೇಕಾಗುತ್ತೆ. ಇಷ್ಟು ಆಗಿತ್ತು ಅಂದರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಬರ ಪರಿಹಾರದ ಹಣ ಜಮಾ ಆಗುತ್ತೆ, ಓಕೆನಾ? ಯಾವಾಗ ಜಮಾ ಆಗುತ್ತೆ ಅಂತ ನೀವು ಕೇಳೋದಾದರೆ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ಇಲ್ಲಿ ಕೊಟ್ಟಿರೋ ಪ್ರಕಾರ ಪೇಪರ್ ನ್ಯೂಸ್ ಪ್ರಕಾರ 6 ಮತ್ತು 7 ಮೇ 6 ಮತ್ತು 7ನೇ ತಾರೀಕಂದೇ ಬರ ಪರಿಹಾರದ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ಯಾರ್ದಾರ ಖಾತೆಗೆ ಬಿಡುಗಡೆ ಆಗಿದ್ರೂ ಕಮೆಂಟ್ ಮಾಡಿ, ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ. ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ, ಇವತ್ತು ಅಥವಾ ನಾಳೆ ಹಾಗೆ ನಿಮಗೆ ಬರ ಪರಿಹಾರದ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ಓಕೆನಾ? ಇದಾಗಿತ್ತು ಇವತ್ತಿನ ಮಾಹಿತಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ವಿಡಿಯೋಕ್ಕೆ ಲೈಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೆ ನೀವು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.